ಇನ್ನು ಕರ್ಕಟಕ ರಾಶಿಯವರಿಗೆ ಪ್ರಾರಂಭದಲ್ಲಿ ದೀಪಾವಳಿ ಪ್ರಾರಂಭ ನಿಮ್ಮ ಪಾಲಿಗೆ ಗುರು ಬಂದು ಸೇರ್ಪಡೆಯಾದಾಗ ರತ್ನಗರ್ಭ ಅಂತ ಹೇಳುತ್ತಲ್ಲ, ಹೀಗಾಗಿ ಹಲವಾರು ಸಂಪತ್ತುಗಳನ್ನು ನಿಮ್ಮೊಳಗೆ ತುಂಬಿಕೊಳ್ತಕ್ಕಂತಹ ಸಾಧ್ಯತೆಯನ್ನು ಕಾಣ್ತೀರ, ಸಂಶಯ ಇಲ್ಲ ಅದರಲ್ಲಿ. ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗುವ ಲಕ್ಷಣ ಇದೆ, ಹೀಗಾಗಿ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಡಿಸೆಂಬರ್ವರೆಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಬೇಕು. ಅನಂತರದಲ್ಲಿ ಶುಕ್ರನ ಸಂಚಾರ ಇವೆಲ್ಲ ತುಂಬ ಚೆನ್ನಾಗಿದೆ. ಲಾಭಾಧಿಪತಿಯ ಸಂಚಾರ ಚೆನ್ನಾಗಿದ್ದಾಗ, ಒಳ್ಳೆಯ ಕಡೆಗೆ ಪ್ರಯಾಣ ಬೆಳೆಸುವಾಗ ಒಳ್ಳೆಯ ಲಾಭವನ್ನು ಗಳಿಸ್ತೀರ. ಅದರಲ್ಲೂ ಈ ವಸ್ತ್ರಾಭರಣ, ಅಲಂಕಾರ ಸಾಧನಗಳು ಈ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಲಾಭದಾಯಕವಾಗಿದೆ. ಡಿಸೆಂಬರ್ ವೇಳೆಗೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಲಾಭಗಳಿಕೆಗೆ ಅವಕಾಶಗಳಿದ್ದಾವೆ. ಕಲಾವಿದರಿಗೆ ತುಂಬ ಚೆನ್ನಾಗಿದೆ. ಯಾವುದನ್ನು ನಾವು ರಂಗಕರ್ಮ ಅಂತೀವೋ ಅಥವಾ ಇನ್ಯಾವುದನ್ನು ಕಾಸ್ಟ್ಯೂಮ್ ಡಿಸೈನಿಂಗ್ ಅಥವಾ ಇನ್ಯಾವುದೋ ಮೇಕಪ್ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ನಾಟ್ಯ ಮತ್ತು ಸಂಗೀತ, ವಾದ್ಯ, ನೃತ್ಯ, ಗೀತ ಈ ಎಲ್ಲ ಕ್ಷೇತ್ರಗಳಲ್ಲಿ ಸಮೃದ್ಧಿಯ ಫಲ ಕಾಣಲಿಕ್ಕೆ ಅವಕಾಶ ಇದೆ. ತುಂಬ ಚೆನ್ನಾಗಿದೆ. ಅನಂತರದಲ್ಲಿ ಕುಜನ ಬಲವು ಚೆನ್ನಾಗಿದೆ. ಕರ್ಮಾಧಿಪತಿ ಬಲಿಷ್ಠನಾದಾಗ ಹೊಸ ಅವಕಾಶಗಳು ಉಂಟಾಗುತ್ತೆ. ಕೆಲಸಗಳಲ್ಲಿ ಹೊಸ ಅವಕಾಶಗಳು ಉಂಟಾಗ್ತಕ್ಕಂಥದ್ದು. ಸೇನೆಯಲ್ಲಿರ್ತಕ್ಕಂಥವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಮುಖ್ಯವಾಗಿ ಹೋಟೆಲ್ ಇಂಡಸ್ಟ್ರಿಯಲ್ಲಿರ್ತಕ್ಕಂಥವರಿಗೆ ತುಂಬ ವಿಶೇಷವಾದ ಲಾಭಗಳಿಗೆ ಅವಕಾಶಗಳನ್ನು ಕಾಣ್ತೀರಾ ಫೆಬ್ರವರಿ ವೇಳೆಗೆ. ಹೀಗಾಗಿ ತುಂಬ ಚೆನ್ನಾಗಿದೆ ಇವರೇ. ನಿಮ್ಮ ಪಾಲಿಗೆ ಡಿಸೆಂಬರ್ ನಂತರದಲ್ಲಿ ಇನ್ನೂ ಹೆಚ್ಚಿನ ಶುಭ ಫಲ ಕಾಣಲಿಕ್ಕೆ ಅವಕಾಶಗಳಿದೆ. ಹೀಗಾಗಿ ಮುಂದಿನ ದೀಪಾವಳಿಯ ಮುಂದಿನ ಹಾದಿ ಹೇಗಿದೆಯಪ್ಪ ಅಂತಂದರೆ, ಸಣ್ಣ ಬೆಳಕಿನಿಂದ ಬರ್ತಾ ಬೃಹತ್ ಬೆಳಕಿನವರೆಗೆ ಆ ಬೆಳಕಿನ ಆಶ್ರಯದಲ್ಲಿ ನಿಮ್ಮ ಬದುಕು ಸಾಗ್ತಾ ಹೋದರೆ ನಿಚ್ಚಳವಾಗಿರುತ್ತಲ್ಲ ದಾರಿ, ಹಾಗೆ ಫಲಗಳೂ ನಿಚ್ಚಳವಾಗಿದೆ. ಹೀಗಾಗಿ ತುಂಬ ಚೆನ್ನಾಗಿದೆ. ರುಚಕ ಯೋಗ ಏರ್ಪಾಡಾಗುತ್ತೆ ಫೆಬ್ರವರಿಲಂತೂ. ಆಗ ತುಂಬ ಚೆನ್ನಾಗಿದೆ. ಆಗ ಸಾಹಸ ಕಾರ್ಯಗಳು, ಶೌರ್ಯ ಕಾರ್ಯಗಳು, ವಿಜಯ ಗಳಿಸ್ತಕ್ಕಂಥದ್ದು, ಕ್ರೀಡಾಪಟುಗಳಿಗಂತೂ ಬಹಳ ವಿಶೇಷವಾದ ಒಂದು ಲಾಭ ಅಥವಾ ಇನ್ನೇನೋ ಒಂದು ಮಾನ್ಯತೆ, ಸ್ಥಾನಮಾನ, ಗೆಲುವು ಸಿಗ್ತಕ್ಕಂಥದ್ದು. ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ ಇವರೇ. ಆಮೇಲೆ ಸ್ವಲ್ಪ ಫೆಬ್ರವರಿ ನಂತರದಲ್ಲಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಒಂದು ಇನ್ಫೆಕ್ಷನ್ ಆಗಿಬಿಡೋ ಸಾಧ್ಯತೆ ಇರ್ತದೆ. ಯಾವುದೋ ಒಂದು ಮಹತ್ತರವಾದ ನಷ್ಟ ಮಾಡ್ಕೊಂಡ್ಬಿಡ್ತೀರ. ಕೆಟ್ಟ ಸಹವಾಸ, ದುಶ್ಚಟಗಳಿಂದಾಗಿ ನಿಮ್ಮ ಇಷ್ಟು ಸಂಪಾದಿಸಿದ್ದೆಲ್ಲ ಹಾಳಾಗಿಬಿಡೋ ಸಾಧ್ಯತೆ ಇರುತ್ತೆ. ಬಹಳ ಎಚ್ಚರಿಕೆ ಬೇಕು. ದುರ್ಗಾ ಸನ್ನಿಧಾನದಲ್ಲಿ ವಿಶೇಷವಾದ ಅಭಿಷೇಕ ಮಾಡಿಸಿ ದುರ್ಗಾ ಕವಚವನ್ನು ಹೇಳ್ಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.